ಸತತ 18 ವರ್ಷ ಕೋಟ್ಯಾಂತರ ಅಭಿಮಾನಿಗಳು ಪ್ರತಿ ದಿನನೂ ಕೂಡ ನಾವು ಗೆಲ್ಲಬೇಕಪ್ಪ ಕಪ್ಪು ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು. ಅವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ರು ಇಲ್ವೋ? ಎಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಇದ್ದಾರೆ, ನೋಡೋಣ. ಗೆದ್ದಿದ್ದಾರೆ, ತೀವ್ರ ಸಂತೋಷವನ್ನು ಉಂಟು ಮಾಡ್ತದೆ. 4 ಗಂಟೆಗೆ ಸ್ಟೆಪ್ಸ್ ಮೇಲೆ ಅವ್ರಿಗೆ ನಾನು ಇದು ಕೊಡ್ತಾ ಇದ್ದೀನಿ ಅಂತದ್ದು ಬಹುಮಾನ ಕೊಡ್ತೇವೆ. ಅವ್ರು ಗೆದ್ದಿರೋ ಬಹುಮಾನನೇ ವಾಪಸ್ ಕೊಡ್ತಾರೆ. ಪ್ರತಿ ವರ್ಷ ಕಪ್ ನಮ್ಮದೇ ಅಂತ ಕ್ಯಾಂಪೇನ್ 17 ಬಾರಿ ಮುಖಭಂಗ ಅನುಭವಿಸಿದ್ರು. ಫ್ಯಾನ್ಸ್ ಮಾತ್ರ ಕೈ ಬಿಟ್ಟಿರಲಿಲ್ಲ. 18ನೇ ಬಾರಿಗೆ ಫ್ಯಾನ್ಸ್ಗೆ ಗಿಫ್ಟ್ ಅನ್ನ ಕೊಟ್ಟಿರುವಂತದ್ದು RCB ಟೀಮ್. ಸೋತಾಗ ಬೇಸರ, ಆದ್ರೆ ಅಭಿಮಾನ ಮಾತ್ರ ಕುಗ್ಗಿರ್ಲಿಲ್ಲ. ಒಂದು ದಿನ ಕಪ್ ಗೆಲ್ತೇವೆ ಅನ್ನುವಂತ ವಿಶ್ವಾಸ ಪ್ರತಿ ಬಾರಿನೂ ಕೂಡ ಸೋತಂತ ಸಂದರ್ಭದಲ್ಲಿ ಆ ವಿಶ್ವಾಸ ತನಗೆ ತಾನೇ ತಗೊಳ್ತಾ ಇದ್ರು ಅಭಿಮಾನಿಗಳು. ಆ ಅಭಿಮಾನಕ್ಕೆ ಮೋಸ ಮಾಡಲಿಲ್ಲ RCB ಟೀಮ್. ಪ್ರತಿ ಬಾರಿ ತಂಡಕ್ಕೆ ಅಂತರಾಳದಿಂದ ಬೆಂಬಲವನ್ನ ಕೊಡ್ತಾನೆ ಬಂದ್ರು. ಯಾವ ತಂಡಕ್ಕೂ RCB ರೀತಿಯ ಫ್ಯಾನ್ಸ್ ಇಲ್ಲವೇ ಇಲ್ಲ. ಫ್ಯಾನ್ಸ್ಗೆ ಕಪ್ ಸಮರ್ಪಿಸಿರುವಂತದ್ದು ವಿರಾಟ್ ಕೊಹ್ಲಿ ಅವರು. ಇಂದು ಬೆಂಗಳೂರಿನಲ್ಲಿ ವಿಜಯ ಯಾತ್ರೆಗೆ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಆ ಹ್ಯಾಂಗ್ ಓವರ್ ನಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಫ್ಯಾನ್ಸ್ಗೆ. ಅದು ಮೇ ಬಿ ಇನ್ನೂ ಒಂದು ಸೀಸನ್ ಬರೋವರೆಗೂ ಹಂಗೆ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಂತ ಕಾಣಿಸುತ್ತೆ. ಬಿಕಾಸ್ ಒಂದು ಕಪ್ ಗೆಲ್ಲುವಂಥದ್ದು ಮಾತ್ರ ಬಾಕಿ ಇತ್ತು RCBಗೆ. ಮದು, ಇಲ್ಲಿ ಸತತ ವರ್ಷಗಳಿಂದಲೂ ಕೂಡ ಎಷ್ಟೇ ಕೂಗ್ಲಿ ಬಗ್ಲಿ ಏನೇ ಆದರೂ ಕೂಡ ಕೈ ಬಿಟ್ಟಿರಲಿಲ್ಲ RCB ಫ್ಯಾನ್ಸ್. ಬೇರೆ ಯಾವುದೇ ಟೀಮ್ ಆಗಿದ್ರು ಕೂಡ ತನ್ನ ನೇಮನ್ನೇ ಕಳ್ಕೊಂಡ್ಬಿಟ್ಟಿರೋದು. ಯಾಕಾದರೂ ಈ ಟೀಮ್ ಬರುತ್ತಪ್ಪ ಅಂತ ಅನ್ಕೊಳ್ತಾ ಇದ್ರು. ಆದರೆ ಪ್ರತಿ ವರ್ಷನೂ ಕೂಡ ಜೋಶ್ ಜಾಸ್ತಿ ಆಗ್ತದೆ. ಇಲ್ಲ, ಈ ಸಲ ಹೊಡಿತಾರ್ರಿ, ನಮ್ಮ ಆಟಗಾರರು ಹೊಡಿತಾರೆ ಅಂತ. ಸೊ ಹೀಗಾಗಿ ನಾವು ಈ ಬಾರಿ ಹೆಚ್ಚಿನದಾಗಿ ಯಾರೋ ಮಾಸ್ಟರ್ ಬ್ಲಾಸ್ಟರ್ಸ್ಗಳಿದ್ದಾರೆ ಅನ್ನುವಂಥದ್ದನ್ನ ಕೊಂಡ್ಕೊಂಡಿದ್ದಲ್ಲ. ನಮಗೆ ಮ್ಯಾಚ್ ವಿನ್ನರ್ಸ್ ಬೇಕು ಅನ್ನುವಂಥ ಸೆಲೆಕ್ಷನ್ ಇತ್ತಲ್ಲ, RCB ಅದರಲ್ಲೂ ಕೂಡ ಗೆದ್ದಿದೆ ಅನ್ನುವಂಥದ್ದನ್ನ ಈ ಬಾರಿ ಕಪ್ಪಲ್ಲಿ ನೀವು ಹೇಳಿದಂತೆ ಆಕ್ಷನ್ ಟೈಮಲ್ಲೇನೆ ತುಂಬಾ ಇದು ಒಂಥರ ಏನು ಫಾರ್ಮಿಡಬಲ್ ಟೀಮ್ ಆಗಿ ಮಾಡಿದ್ದಂಥದ್ದು. ಅಂದ್ರೆ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ, ಎಲ್ಲರಿಗೂ ಈಕ್ವಲ್ ರೆಸ್ಪಾನ್ಸಿಬಿಲಿಟಿ ಇರುವಂಥ ಪ್ಲೇಯರ್ಗಳನ್ನ ಒಗ್ಗೂಡಿಸಿರುವಂಥದ್ದು. ಈ ಕೃಣಾಲ್ ಪಾಂಡೆ ನೋಡಿ, ಕಳೆದ ಸಲ ಮುಂಬೈಯಲ್ಲಿ ಗೆದ್ದಂಥ ಸಂದರ್ಭದಲ್ಲೂ ಕೂಡ ಅವರು ಮ್ಯಾನ್ ಆಫ್ ದಿ ಮ್ಯಾಚ್, ಇದ್ರಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ. ಅಂದ್ರೆ ಹೌ ದ ಪಿಕ್ ಸ್ಮಾರ್ಟ್ಲಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಸೊ ಕೊಹ್ಲಿ ಅನ್ನುವಂಥ ಒಂದು ಗ್ಲೋಬಲ್ ಬ್ರ್ಯಾಂಡ್ ಇದ್ದೇ ಇದೆ. ಅದ್ರ ಸುತ್ತ ಡಿವಿಲಿಯರ್ಸ್ ರಿಟೈರ್ ಆಗಿರೋದ್ರಿಂದ ಮತ್ತು ಈಗ ಗೇಲ್ ಅವರು ಯಾರು ಇಲ್ಲ. ಓಕೆ, ಈಗ ಯಾರಿದ್ದಾರೆ ಎಂತೆಂಥ ವೆಟರನ್ಸ್ ನೋಡಿದ್ರು, ವೆಟೋರಿ, ಏನು ಗೇಲು, ಅದು ಬಿಡಿ ಫಸ್ಟ್ ಸೀಸನ್ ಅಂತೂ ಒಂಥರ ಟೆಸ್ಟ್ ಮ್ಯಾಚ್ ಅನ್ನೋ ಥರ ಫುಲ್ ಟ್ರಾಲ್ ಆಗಿತ್ತು. ಅದಾದಮೇಲೆ ಅವಾಗ ಆಗಿದ್ದ ಸಾಧನೆನೂ ಅಷ್ಟೇ. ಆದರೆ ಅವರ ಎಲ್ಲ ಅನುಭವ, ಅವರ ಕೌಶಲ್ಯ ಎಲ್ಲದರ ಹೊರತಾಗಿ ಈ ಒಂದು ಏನು ಫಾರ್ಮ್ಯಾಟಲ್ಲಿ ಆ ಟೀಮ್ ಸೂಟ್ ಆಗಲ್ಲ ಅನ್ನೋ ಥರ ಇತ್ತು. ಆದರೆ ಇವತ್ತು ಆಕ್ಷನ್ ಆದಂಥ ಈ ಸೀಸನಲ್ಲೂ ಕೂಡ ಇದೇನು ಹಿಂಗೆ ತಗೊಂಡಿದ್ದಾರೆ ಅಂತ ಕೆಲವರು ಮಾತಾಡಿದ್ರು ಕೂಡ ಅದ್ರ ರಿಸಲ್ಟ್ ಇವತ್ತು ಸಿಗ್ತಾ ಇದೆ ನೋಡಿ. ಹೇಗೆ ಸ್ಟಾರ್ ಗಿರಿಯ ಹೊರತಾಗಿ ಏನು ಆಡುವಂಥ ಪ್ಲೇಯರ್ಸ್ಗಳನ್ನ ಸೆಲೆಕ್ಟ್ ಮಾಡೋದ್ರಲ್ಲಿ ಆ್ಯಂಡಿ ಫ್ಲವರ್ ಇರ್ಬೋದು, ದಿನೇಶ್ ಕಾರ್ತಿಕ್ ಇರ್ಬೋದು, ಇಬ್ಬರು ರೋಲ್ ಮಾತ್ರ ಅದ್ಭುತವಾಗಿ ಪ್ಲೇ ಮಾಡಿದ್ದಾರೆ. ಸೊ ಬಿಯಾಂಡ್ ಈ ಒಂದು ಫೀಲ್ಡ್ನ ಹೊರತಾಗಿ, ಫೀಲ್ಡ್ನ ಹಿಂದೆ ತೆರೆಮರೆಯಲ್ಲಿ ಇವರು ಮಾಡಿರುವಂಥ ಕೆಲಸ, ಮೆಂಟರ್ಶಿಪ್ಪು ಮತ್ತು ಸ್ಟ್ರಾಟಜಿ ಮತ್ತು ಪ್ಲೇಯರ್ಸ್ಗಳನ್ನು ಪಿಕ್ ಮಾಡಿರುವಂಥ ರೀತಿ ಎಲ್ಲವೂ ಕೂಡ RCB ಫ್ಯಾನ್ಸ್ ಏನು ನಿರೀಕ್ಷೆಯನ್ನು ಮಾಡ್ತಾ ಇದ್ದಾರಲ್ಲ 18 ವರ್ಷದಿಂದ, ಅದು ನಿಜಕ್ಕೂ ಕೂಡ ಸಾಕಾರಗೊಳಿಸಿರೋದ್ರಲ್ಲಿ ಪ್ರತಿಯೊಬ್ಬರ ಒಂದು ಪಾತ್ರವೂ ಇದೆ. ಅದರಲ್ಲಿ ಈ ಕೋಚ್ ಮತ್ತು ಮೆಂಟರ್ ಪಾತ್ರ ಅದ್ಭುತವಾಗಿದೆ. ನೀವು ಹೇಳಿದಂತೆ ಈ ಸಲ ಎಲ್ಲರೂ ಕೂಡ ಈಗ ಒಂದೊಂದು ಮ್ಯಾಚಲ್ಲಿ ಒಬ್ಬೊಬ್ಬರು ಮ್ಯಾನ್ ಆಫ್ ದ ಮ್ಯಾಚ್ ಆಗ್ತಾರೆ ಅಂತಂದ್ರೆ ಎಷ್ಟು 50ಗಳು 10 ಬ್ಯಾಟರ್ಸ್ ಅನ್ಸುತ್ತೆ ನಮ್ಮವ್ರು ಈ ಸಲ 50 ಹೊಡೆದಿರೋದು ಎಂಟೈರ್ ಟೂರ್. 15 ಮ್ಯಾಚ್ ಅಲ್ಲಿ 10 ಜನ ಬ್ಯಾಟರ್ಸ್, 9 ಜನ ಮ್ಯಾನ್ ಆಫ್ ದ ಮ್ಯಾಚ್. ಸೊ ದಟ್ಸ್ ಹೌ ಎಂಟೈರ್ ಟೀಮ್ ಯಾವ ರೀತಿ ಏನು ಕೋಆರ್ಡಿನೇಟ್ ಆಗಿತ್ತು ಮತ್ತು ಯಾವ ರೀತಿ ಫಾರ್ಮುಲೇಟ್ ಮಾಡಿದ್ರು ಅನ್ನೋಂಥದ್ದು ಅದರಲ್ಲೇ ಕೂಡ ಒಂದು ವಿನ್ನಿಂಗ್ ಫಾರ್ಮುಲಾ ಇತ್ತು. ಮತ್ತು ಗೆದ್ದಾದ್ಮೇಲೆ ಈ ರೀತಿ 16 ಕನೆಕ್ಟಿಂಗ್ ಪಾಯಿಂಟ್ಗಳನ್ನು ಮಾಡ್ಬೋದು. ಆದರೆ ಅದೆಲ್ಲವನ್ನ ಮೀರಿ ಸೋತಾಗ ಕೂಡ RCB ಫ್ಯಾನ್ಸ್ ಇದ್ದಂಥ ರೀತಿ ಇದೆಯಲ್ಲ, ನಿಜಕ್ಕೂ ಕೂಡ ಯಾವ ಒಂದು ಫ್ರಾಂಚೈಸಿಗಾಗಲಿ ಅಥವಾ ಯಾವ ಒಬ್ಬ ಪ್ಲೇಯರ್ಗಾಗಲಿ ಇದ್ರೆ ಇಂಥ ಫ್ಯಾನ್ಸ್ ಇರಬೇಕಪ್ಪ ಅಂತ ಜೆಲಸ್ ಆಗುವಂಥ ಟೀಮ್ ಯಾವ್ದಾದ್ರು ಇದ್ರೆ ಅಥವಾ ನೆಲ ಯಾವ್ದಾದ್ರು ಇದ್ರೆ ಬೆಂಗಳೂರು ಮಾತ್ರ. ಆದರೆ ಎರಡೇ ಮಾತೇ ಇಲ್ಲ. 1,30,000 ಚೇರ್ಸ್ ಅಲ್ಲಿ ಒಂದೇ ಒಂದು ಚೇರ್ ಖಾಲಿ ಇಲ್ಲ. ಉಸಿರಾಡಿದ್ರು ಕೂಡ ಪಕ್ಕ ಅಷ್ಟು ತಾಗತ್ತೆ ಅನ್ನೋಂಥ ಥಿಕ್ನೆಸ್ ಅಲ್ಲಿ ಕೂತಿದ್ರು ಸ್ಟೇಡಿಯಂ ಅಲ್ಲಿ. ಮತ್ತು ಅದರ ಆಚೆಗೆ ಬೆಂಗಳೂರಲ್ಲಿ ನೆನ್ನೆ ನೀವು ನೋಡಿದ್ರಿ, ಎಲ್ಲಿ ನೋಡಿದ್ರೆ ದೀಪಾವಳಿ ಅರ್ಧ ರಾತ್ರಿನಲ್ಲಿ ಐ ಸ್ಲೀಪ್ ಲೈಕ್ ಎ ಬೇಬಿ ಅಂತ ಕೊಹ್ಲಿ ಹೇಳ್ತಾ ಇದ್ರೆ, ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಪೂರ್ತಿ ರಾತ್ರಿ ಎದ್ದಿತ್ತೇನೋ. ಎಲ್ಲಿ ನೋಡಿದ್ರೆ ಬೆಳಕು, ಎಲ್ಲಿ ನೋಡಿದ್ರೆ ಬಾಣ ಬಿರಿಸು, ಅದ್ಭುತವಾಗಿತ್ತು. ಆ ಕಾರಣಕ್ಕೆ RCB ನಮ್ಮ ಹೆಮ್ಮೆ, RCB ಫ್ಯಾನ್ಸ್ ನಮ್ಮ ಹೆಮ್ಮೆ ಅನ್ನೋ ರೀತಿ ಕೊಹ್ಲಿ ಕೂಡ ಡೆಡಿಕೇಟ್ ಮಾಡಿರುವಂಥದ್ದು. ಪಟೇಲ್ರಿ, ರಜತ್ ಪಟ್ಟಿದಾರ್ ಲಕ್ ನಮ್ಗೆ RCB ಕೂಡ ಕೈ ಹಿಡಿದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಮೊದಲ ಬಾರಿಗೆ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಗೆದ್ವಿ. ಮತ್ತು ಒಂದು ಕಡೆ ಟೀಮ್ ವಿನ್ನರ್ಸ್ ತುಂಬ ಜನ ಇದ್ದಾರೆ ಅಲ್ಲಿ. ಜಿತೇಶ್ ಶರ್ಮಾ ಆಗಿರ್ಬೋದು, ಹೆಜಲ್ವುಡ್ ಆಗಿರ್ಬೋದು, ಯಶ್ ದಯಾಳ್ ಆಗಿರ್ಬೋದು, ಅದರ ಜೊತೆಗೆ ಮತ್ತು ರೋಮಿಯೋ ಶೆಫರ್ಡ್ ಇರ್ಬೋದು, ಟೀಮ್ ಡೇವಿಡ್ ಇರ್ಬೋದು, ಕೃಣಾಲ್ ಪಾಂಡ್ಯ, ಎಲ್ಲರೂ ಕೂಡ ಒಬ್ಬೊಬ್ರದ್ದು ಒಂದೊಂದು ಜವಾಬ್ದಾರಿ, ಏನೇನು ಜವಾಬ್ದಾರಿ ಇತ್ತು ಎಲ್ಲರೂ ಕೂಡ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ ಈ ಸರ್. ಅಫ್ಕೋರ್ಸ್ ನಿಮಗೆ ನಿನ್ನೆಯ ಪ್ರಧಾನಿ ನರೇಂದ್ರ ಮೋದಿ ಹೆಸರಿನ ಪಿಚ್ ಇದೆಯಲ್ಲ, ಅಹಮದಾಬಾದ್ ಪಿಚ್ನಲ್ಲಿ ಇದೇ ಪಂಜಾಬ್ನವರು
ಮತ್ತೆ ಈ ಸ್ಕೋರು ದೊಡ್ಡದಾಗಿರ್ಲಿಲ್ಲ. 210 ಚೇಸ್ ಮಾಡಿದ್ರು ಅವರು, 210 ಚೇಸ್ ಮಾಡ್ದಂಥವ್ರು. ಮತ್ತೆ ಎಲ್ಲರೂ ಏನು ಕ್ರಿಕೆಟ್ ಪಂಡಿತರು ವಿಶ್ಲೇಷಕರು ಎಲ್ಲ ಹೇಳ್ತಿದ್ದಂದ್ರೆ 200 ಕ್ರಾಸ್ ಮಾಡಬೇಕು, ಅದು ಕೂಡ 200 ನಾಟ್ ಓನ್ಲಿ 220, 30 ಹೊಡಿಬೇಕು, ಇಲ್ಲಾಂದ್ರೆ ಅವರು ಚೇಸ್ ಮಾಡ್ತಾರೆ ಅನ್ನೋ ಒಂದಿತ್ತು. ನಮ್ಮ ಅದೃಷ್ಟಕ್ಕೆ ನೋಡಿ ಅವರು ಟಾಸ್ ವಿನ್ ಆಗಿ ನಮಗೆ ಬ್ಯಾಟಿಂಗನ್ನು ಕೊಟ್ಟರು. ಅವರ ಲೆಕ್ಕಾಚಾರ ಏನಿತ್ತು, ಇವರನ್ನು 200 ಒಳಗಡೆ ಕಟ್ಟಿ ಹಾಕಿದರೆ ನಮಗೆ ಈಸಿ ಅನ್ನೋದು. ಯಾಕಂದರೆ ಆ ಕ್ರೀಡಾಂಗಣದಲ್ಲಿ ಪಂಜಾಬ್ ಅವರಿಗೆ ಹೆಚ್ಚು ಭರವಸೆ, ಯಾಕಂದರೆ 210 ಮೇಲೆ ಕೂಡ ಅವರು ಕ್ರಾಸ್ ಆಗಿದ್ರು, ಚೇಸ್ ಮಾಡಿದರು. ಸಾಮಾನ್ಯವಾಗಿ ಅಲ್ಲಿ ಚೇಸ್ ಮಾಡಿದ್ರೆ ಗೆಲ್ತಾರೆ, ಬ್ಯಾಟಿಂಗ್ ಲೈನಪ್ ಇದೆ ಅನ್ನೋ ಕಾರಣಕ್ಕಾಗಿ ಮಾಡಿದ್ರು. ಅವ್ರದ್ದು ಪ್ಲ್ಯಾನ್ ಕರೆಕ್ಟ್ ಇತ್ತು, 200 ಕ್ರಾಸ್ ಆಗಿಬಿಡಲಿಲ್ಲ, ವರ್ಕೌಟ್ ಆಯಿತು. ಆದರೆ ನಿಮಗೆ ಅವರು ನಾನು ಹೇಳಿದ ಟಾಸ್ ಗೆದ್ದು ನಮಗೆ ಬಿಟ್ಕೊಟ್ರಲ್ಲ, ಆವಾಗಲೇ ನಮ್ಮ ಲಕ್ ತಿರುಗುತ್ತೆ. ಸಾಮಾನ್ಯವಾಗಿ ಫೈನಲ್ ಮ್ಯಾಚ್ಗಳಲ್ಲಿ ಪ್ರೆಸರ್ ಜಾಸ್ತಿ ಇರುತ್ತೆ, ಅಂಡರ್ ಪ್ರೆಸರಲ್ಲಿ ಆಡಬೇಕು. ಈಗ ಚೇಜಿಂಗ್ ಅಷ್ಟು ಸುಲಭ ಅಲ್ಲ, ಯಾಕಂತ ಹೇಳಿದ್ರೆ ಪ್ರತಿ ಒಂದೊಂದು ರನ್ನಿಗೂ ಕೂಡ, ಒಂದೊಂದು ಬಾಲ್ ಆಡೋಕ್ಕೂ ಕೂಡ ಅವನು ಏನು ಭಯದಿಂದ ಆಡಬೇಕಾಗುವಂಥದ್ದು. ಅದು ನಮಗೆ ದೊಡ್ಡ ಪ್ಲಸ್ ಪಾಯಿಂಟ್. ಎರಡನೇ ಪ್ಲಸ್ ಪಾಯಿಂಟ್ ಅಂದರೆ ಶ್ರೇಯಸ್ ಅಯ್ಯರ್. ಸಾಮಾನ್ಯವಾಗಿ ಶ್ರೇಯಸ್ ಹೆಸರು ರಣರಾಕ್ಷಸ, ಆಯಿತಾ. ಶ್ರೇಯಸ್ ಅಯ್ಯರ್ನ ಶೆಪರ್ಡ್ರವರು ಒಂದೇ ರನ್ನಿಗೆ ಔಟ್ ಮಾಡಿದ್ರಲ್ಲ, ಅದು ಕೂಡ ನಮಗೆ ಫೇವರ್ ಆಗಿ ಮ್ಯಾಚ್ ಟರ್ನಿಂಗ್ ಆಯ್ತು. ಮತ್ತೆ ಇಂಗ್ಲೀಷ್ ಬಹುಶಃ ಇಂಗ್ಲೀಷ್ ಏನಾದ್ರು ಇದ್ದಿದ್ರೆ ಬಹುಶಃ ಮ್ಯಾಚ್ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ. ಯಾಕಂದ್ರೆ ಲೇಟ್ ಆಗಿ ಬಂದಿದ್ದು ಪ್ಲಸ್ ಆಯ್ತು. 17ನೇ ಓವರ್ ವರೆಗೂ ಕೂಡ ಸ್ಟ್ರೆಸ್ ಇತ್ತು. ಸೊ ಆಗ್ಲೂ ಕೂಡ ಆ ಕಡೆನ ಈ ಕಡೆ ಅನುಮಾನ ಆಯ್ತು. 17ನೇ ಓವರ್ ವರೆಗೂ ಕೂಡ ಇಂಗ್ಲೀಷ್ ಔಟ್ ಮಾಡಿದ್ ಕೂಡ ನಮಗೆ ಪ್ಲಸ್. ಮತ್ತೆ ಪ್ರಭ್ಮನ್ ಸಿಂಗ್ ಕೂಡ ಟೇಕ್ ಆಫ್ ಆಗ್ತಾ ಇದ್ರು, ಅಷ್ಟೊಳಗಡೆ ಅವ್ರ ವಿಕೆಟ್ ಕೂಡ ಹೋಯ್ತು. ಜೊತೆಗೆ ನಿಮಗೆ ಅವರು ಬೌಲಿಂಗ್ ಅಲ್ಲಿ ಕೃಣಾಲ್ ಪಾಂಡ್ಯ ಟೂರ್ನಮೆಂಟ್ ಅಲ್ಲಿ ಈಗ ಈ ಮೊನ್ನೆ ಕೃಣಾಲ್ ಪಾಂಡ್ಯ ಮಿಡ್ಲ್ ಓವರ್ ಅಲ್ಲಿ ಅದ್ಭುತವಾಗಿ ಮಾಡಿದ್ರು, 2 ವಿಕೆಟ್ ತಗೊಂಡ್ರು. ಬಟ್ ಎಂಟೈರ್ ಟೂರ್ನಮೆಂಟ್ ಅಲ್ಲಿ ಪವರ್ ಪ್ಲೇ ಮತ್ತೆ ಡೆತ್ ಓವರ್ ನ ಈ ಟೀಮ್ ನಷ್ಟು ಅದ್ಭುತವಾಗಿ ಮಾಡಿದ ಟೀಮೇ ಯಾವ್ದು ಇಲ್ಲ. ಸೊ ಅದು ಕೂಡ ಮೇನ್ ರೀಸನ್ ನಮಗೆ ಪವರ್ ಪ್ಲೇ. ಹೌದು, ಇವ್ರು ಹೇಳಿದ್ರಲ್ಲ ಪವರ್ ಪ್ಲೇ ಏನಾದ್ರು ಅವರಾದ್ರು ಏನಾದ್ರು 80+ ಆಗಿದ್ರೆ ನಮ್ದು ಮ್ಯಾಚ್ ಮುಗ್ತು. ಆಮೇಲೆ 100 ಒಳಗಡೆ ಅವರು 4 ವಿಕೆಟ್ ತೆಗೆದ್ರು, ಮೇಜರ್ 4 ವಿಕೆಟ್, 4 ಜನ ರಣ ಬ್ಯಾಟ್ಸ್ಮನ್ಗಳನ್ನ ತೆಗೆದಿದ್ದಿಲ್ಲ, ಅದು ನಮಗೆ ಫೇವರ್ ಆಯಿತು. ನಿನ್ನೆ ಬಹುಶಃ ನಮ್ದು ಬ್ಯಾಟಿಂಗ್ ಆಕ್ಚುಲಿ ಯಾರೇನು ಹೇಳ್ಬೋದು 190, ಇವರು 200 ಕ್ರಾಸ್ ಆಗಲಿ ಅಂತ. ನಿನ್ನೆ ಅವರ ಬೌಲಿಂಗ್ಸ್ ಇತ್ತಲ್ಲ, ನಿಮಗೆ ನೋಡಿ, ನಿಮಗೆ ನೆನ್ನೆ ಪಂಜಾಬ್ ಆಕ್ಚುಲಿ ಕಮ್ಮಿ ಆಯ್ತು. ಆಕ್ಚುಲಿ ಇನ್ನೊಂದು ನೋಡೋದಾದ್ರೆ ನಮ್ಮ ಬ್ಯಾಟಿಂಗ್ ಲೈನ್ ಟಾಪ್ 7 ಎಲ್ಲರೂ ಕೂಡ 15 ಕ್ರಾಸ್, ಎಲ್ಲರೂ ಜಿತೇಶ್ ಅದ್ಭುತವಾಗಿ ಆಡಿದ್ರು, ನಿಮಗೆ ಅದ್ಭುತವಾಗಿ ಆಡಿದ್ರು. ಜೊತೆಗೆ ಶಫರ್ಡ್ ಆ 1 6 ಇದೆಯಲ್ಲ, ಅದು ಕೂಡ ನಮಗೆ ಫೇವರ್ ಆಯಿತು. ಬಹುಶಃ ನಿನ್ನೆ ಗೆಲ್ಬೇಕಂತ ಇವ್ರು ಹಣೆಯಲ್ಲಿ ಬರ್ದಿತ್ತು, ಟ್ರೋಫಿ ತಗೋಬೇಕಂತ ಇವ್ರು ಹಣೆಯಲ್ಲಿ ಬರ್ದಿತ್ತು. ಹಣೆಯಲ್ಲಿ ಬರೆದ್ರೆ ಯಾರು ತಪ್ಸೋಕ್ಕಾಗಲ್ಲ ಅಂತೇಳಿ ನಾವು ನಮ್ಮ ಭಾರತೀಯ ಸಮಾಜದಲ್ಲಿ ಮಾತಾಡ್ತೀವಿ. ಅವ್ರ ಹಣೆಯಲ್ಲಿ ಬರ್ದಿತ್ತು, ವಿರಾಟ್ ಕೊಹ್ಲಿ ಹಣೆಯಲ್ಲೂ ಬರ್ದಿತ್ತು, ಫ್ರಾಂಚೈಸಿ ಹಣೆಯಲ್ಲೂ ಬರ್ದಿತ್ತು. ಅವರು ಸೋತು ಸುಣ್ಣಾಗಿದ್ರು. ಅಭಿಮಾನಿಗಳು ಈ ಸಲ ಆಗ್ಲಿಲ್ಲ, ಮುಂದಿನ ಸಲ ರೆಡಿ ಆಗಿದ್ರು ಅಂತ. ಈ ಸಲ ಕಪ್ ನಮ್ದೇ, ವಿಶೇಷ ಗೊತ್ತಿರದ ಈ ಸರಿ ಕಪ್ ನಮ್ದೇ ಅಂತ ಹೇಳೇ ಇಲ್ಲ ಯಾರು. ಯಾಕಂದ್ರೆ ಬಟ್ ಆದ್ರೂ ಈ ಸಲ ಕಪ್ ನಮ್ದೇ ಅನ್ನೋ ವರ್ಡ್ ನಿಜಕ್ಕೂ ಕೂಡ ಕ್ರಿಕೆಟ್ ಜಗತ್ತಲ್ಲಿ ಗ್ಲೋಬಲಿ ಎಷ್ಟು ಡಿಸ್ಕಸ್ ಆಗಿದೆ ಅಂದ್ರೆ ಡಿಸ್ಕಸ್ ಆಗಿದೆ. ಎಲ್ಲ ಇಂಗ್ಲಿಷ್ ಕಮೆಂಟೇಟರ್ಸ್, ಹಿಂದಿ ಕಮೆಂಟೇಟರ್ಸ್ ಅವ್ರ ಬಾಯಲ್ಲೂ ಕೂಡ ಅಲ್ಲು ಅರ್ಜುನ್ ಫಸ್ಟ್ ಟ್ವೀಟ್ ಮಾಡಿದ ತಕ್ಷಣ ಈ ಸಲ ಕಪ್ ನಮ್ದೇ ಅಂತ, ಆ ಕಡೆ ತಮಿಳ್ನಾಡಿನ ಟ್ವೀಟ್, ಈ ಕಡೆ ಕರ್ನಾಟಕ RCB ಟೀಮ್ ಇರ್ಬೋದು, ಕರ್ನಾಟಕರೇ ಅತಿ ಹೆಚ್ಚು ಅಭಿಮಾನ. RCB ಕೊಹ್ಲಿ ಅನ್ನೋದೇನಾದ್ರು ಏನೋ ತುಂಬಾ ಫೆಮಿಲಿಯರ್ ವರ್ಡ್ ಅಂತ ಇದ್ರೆ, ಈ ಸಲ ಕಪ್ ನಮ್ದೇ ಅಷ್ಟೇ ಗ್ಲೋಬಲ್ ಬ್ರ್ಯಾಂಡ್ ಆಗಿದೆ. ಯಾವಾಗ್ಲೂ ಕೂಡ ಬೌಲಿಂಗ್ ಕಾರಣದಿಂದಲೇ RCB ಸೋಲ್ತಾ ಇತ್ತು ಅಂತ ಹೇಳಿದ್ದನ್ನ ಅದನ್ನೇ ಪ್ಲಸ್ ಆಗಿ ಮಾಡ್ಕೊಂಡು ಬೌಲಿಂಗ್ ಇಂದನೇ ನಾವು ಗೆದ್ದಿದ್ದು ಅನ್ನುವಂಥದ್ದನ್ನ ಪ್ರೂವ್ ಮಾಡಿದ್ದಾರೆ. ಅದು ಫೈನಲ್ ಮ್ಯಾಚ್. ಯಾಕಂದ್ರೆ ಅಂತ ಟೀಮ್ ಇದ್ರು, ಎಂತ ಭುವನೇಶ್ವರ್ ಕುಮಾರ್ ಇರ್ಬೋದು, ಸುಯೇಶ್ ಶರ್ಮಾ, ಹೋದ್ರೆ ಮೋಸ್ಟ್ ಪ್ರಾಬಬ್ಲಿ ಸಾಲಲ್ಲ ಅಂತ ಕಾಣಿಸುತ್ತೆ. ಆದ್ರೆ ಸಮಯದ ಅಭಾವ ನಿಲ್ಲಿಸಬೇಕಾಗಿದೆ. ಧನ್ಯವಾದ ಮಧು, ಇಷ್ಟೊತ್ತನಕ ಜಾಯ್ನ್ ಆಗಿ ವಿಶ್ಲೇಷಣೆಯನ್ನ ಮಾಡಿದ್ದಕ್ಕೆ. ಇದಾಗಿತ್ತು ಇವತ್ತಿನ ಮಾತುಕತೆ. ನೋಡ್ತಾ ಇರಿ ನ್ಯೂಸ್ 18 ಜಾಲ.